ಸೊ ಅವರ ಅಭಿಪ್ರಾಯದ ಪ್ರಕಾರ ಮತ್ತು ರೈತ ಸಂಘಟನೆಗಳ ಅಭಿಪ್ರಾಯದ ಪ್ರಕಾರ ನಮಗೆ ಕನಿಷ್ಠ ತರಿ ಜಮೀನಿಗೆ ತರಿ ನೀರಾವರಿ ಜಮೀನಿಗೆ 40 ಲಕ್ಷ ಕೊಡಬೇಕು. ಖುಷ್ಕಿ ಜಮೀನಿಗೆ ಅಂದ್ರೆ ಒಣ ಭೂಮಿಗೆ 30 ಲಕ್ಷ ಕೊಡಬೇಕು. ಒಣ ತರಿ ಜಮೀನಿಗೆ ನೀರಾವರಿ ಜಮೀನಿಗೆ 40 ಲಕ್ಷಕ್ಕೂ ಹೆಚ್ಚು. ಆಮೇಲೆ ಒಣ ಭೂಮಿಗೆ 30 ಲಕ್ಷಕ್ಕೂ ಹೆಚ್ಚು ಕೊಡಬೇಕು ಅಂತೇಳಿ ರೈತರು, ಹೋರಾಟಗಾರರು, ಮಂತ್ರಿಗಳು, MLAಗಳು ಆ ಭಾಗದವರು ಹೇಳಿದ್ದಾರೆ. ನಾವು ಇವತ್ತು ಖರೀ ಜಮೀನಿಗೆ 40 ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಆಮೇಲೆ ಒಣ ಭೂಮಿಗೆ 30 ಲಕ್ಷ, ಒಣ ಭೂಮಿಗೆ 1 ಎಕರೆಗೆ 40 ಲಕ್ಷ 30 ಲಕ್ಷ ಕೊಡಬೇಕು ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೇವೆ. ಆಮೇಲೆ ನಾಲೆ ತೋಡಲಿಕ್ಕೆ ಕಾಲುವೆ, ನಮ್ಮ ಕಡೆ ನಾಲೆ ಅನ್ನೋದು ಕಾಲುವೆ ತೋಡಲಿಕ್ಕೆ ಸುಮಾರು 51,000 ಎಕರೆಗೂ ಹೆಚ್ಚು ಜಮೀನು ಬೇಕು. ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಸುಮಾರು ಎಷ್ಟು ಲಕ್ಷ ಎಕರೆ, ಎಷ್ಟು ಸಾವಿರ ಎಕರೆ ಆಗಿರೋದು ಈಗ? 23,000 ಎಕರೆ ನೋಟಿಫಿಕೇಶನ್. 23,631 ಎಕರೆಗೆ ಆಗಿದೆ, ಕಾಲುವೆ ಆಗಿದೆ. ಸೊ ಇದಕ್ಕೆ ಪರಿಹಾರ ಒಣ ಭೂಮಿಗೆ ಒಣಭೂಮಿ ಜಾಸ್ತಿ ಇರ್ತಕ್ಕಂಥದ್ದು, ಅದಕ್ಕೆ 25 ಲಕ್ಷ ರೂಪಾಯಿ ಕೊಡಬೇಕು ಅಂತ. ಯಾಕೆ? ಆಮೇಲೆ ತರಿ ಜಮೀನಿಗೆ 30 ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ತರಿ ಜಮೀನಿಗೆ 30 ಲಕ್ಷ, ಒಣ ಭೂಮಿಗೆ 25 ಲಕ್ಷ. ಯಾಕೆ ಮಾಡಿದ್ದೀವಿ ಅಂತಂದ್ರೆ, ಈಗ ಜಮೀನು ಕಳ್ಕೊಳ್ಳೋರು, ಮುಳುಗಡೆ ಆಗೋ ಪ್ರದೇಶದಲ್ಲಿ ಜಮೀನು ಕಳ್ಕೊಳ್ಳೋರು ಯಾರು ಬೆನಿಫಿಷಿಯರೀಸ್ ಆಗಲ್ಲ. ಇಲ್ಲಿ ನಾಲೆನಲ್ಲಿ ಜಮೀನು ಕಳ್ಕೊಂಡ್ರು ಕೂಡ ಬೆನಿಫಿಷಿಯರೀಸ್ ಆಗ್ತಾರೆ, ನೀರಾವರಿ ಬರ್ತದೆ ಅವ್ರಿಗೆ ಆ ಪ್ರದೇಶದಲ್ಲಿ. ಸೊ ಅದರಿಂದ ಇಲ್ಲಿ ಕಡಿಮೆ ಮಾಡಿದ್ದೀವಿ. ಇದನ್ನ 3 ಆರ್ಥಿಕ ವರ್ಷದಲ್ಲಿ ಈ ಪರಿಹಾರ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. 3 ಆರ್ಥಿಕ ವರ್ಷದಲ್ಲಿ ಈ ಪರಿಹಾರನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಮತ್ತೆ ಕನ್ಸೆಂಟ್ ಅವಾರ್ಡ್ ಮಾಡ್ತಕ್ಕಂಥದ್ದು. ಕನ್ಸೆಂಟ್ ಅವಾರ್ಡ್ ನಮ್ಮ ಎಲ್ಲ MLAಗಳು, ರೈತ ಪ್ರತಿನಿಧಿಗಳು, ರೈತ ಹೋರಾಟಗಾರರು, ಮಂತ್ರಿಗಳು ಎಲ್ಲರೂ ಕೂಡ ಹೇಳಿದ್ದಾರೆ. ಅವ್ರನ್ನ ರೈತರನ್ನು ಒಪ್ಪಿಸ್ತಕ್ಕಂಥ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಬಹುಶಃ ಒಪ್ಕೋಬಹುದು ಅಂತಕ್ಕಂಥ ವಿಶ್ವಾಸ ನಮಗೂ ಇದೆ. ಸೊ ಇದು ಒಂದು ಐತಿಹಾಸಿಕವಾದಂಥ ತೀರ್ಮಾನ.